भाष्यमादौ तद्भावपूर्वकं यो व्याकरोन्नमस्तस्मै पद्मनाभाख्य योगिने श्रीमद्रमारमण सद्गिरिपाद संयुव्याख्यानिनाद दलिताखिल दुष्टदर्पम् दुर्वादिवारण विदारण दक्ष दीक्षमक्षोभ्यतीर्थ मृगराजमहं नमामि। श्रीमद्त्रैलोक्यभूषण तीर्थ गुरुभ्यो नमः। श्रीमज्जयतीर्थ श्रीपादराज व्यासराज विजेन्द्र वादिराज सुधीन्द्र राघवेन्द्र तीर्थ गुरुभ्यो नमः। रघुप्रज्ञकराब्जोत्थं सुधीन्द्र सेवकं ज्ञानभक्ति तपोनिष्ठं रघुमान्य गुरुं भजे। श्री गुरुभ्यो नमः। ಶ್ರೀಮದ್ ಅಕ್ಷೋಭ್ಯತೀರ್ಥರಿಗೆ ಶ್ರೀಮದ್ ಆಚಾರ್ಯರು ಅನುಗ್ರಹಿಸಿದಂತಹ ಲಕ್ಷ್ಮಣ ಸೀತಾ ಸಹಿತ ಶ್ರೀರಾಮಚಂದ್ರ ದೇವರು ಹಾಗೂ ಶ್ರೀಮದ್ ಅಕ್ಷೋಭ್ಯತೀರ್ಥಕರ ಅರ್ಚಿತ ಯೋಗಪಟ್ಟಿಕ ನರಸಿಂಹದೇವರು, ನರಸಿಂಹ ಶಾಲಗ್ರಾಮದಲ್ಲಿ ನರಸಿಂಹದೇವರ ಮುಖ ಇರುವಂತಹ ವಿಶೇಷ ಸನ್ನಿಧಾನ ಇರುವ ಶಾಲಗ್ರಾಮಗಳು ಎನ್ನುವ ನಮ್ಮ ಎಲ್ಲ ಪಟ್ಟದ ದೇವರನ್ನ ನಮ್ಮ ಪೂಜ್ಯ ಗುರುಗಳು ನಮಗೆ ಪಟ್ಟಾಭಿಷೇಕ ಮಾಡಿದ ಮೊದಲನೇ ಚಾತುರ್ಮಾಸ್ಯದ ಮೊದಲ ದಿನದಿಂದ ಪೂಜಾಧಿಕಾರವನ್ನ ಕೊಟ್ಟು ಅನುಗ್ರಹ ಮಾಡಿ ನಮ್ಮನ್ನ ದಿಗ್ವಿಜಯಕ್ಕೆ ಕಳಿಸಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಶ್ರೀಮದ್ ಆಚಾರ್ಯರ ಸಾಕ್ಷಾತ್ ಶಿಷ್ಯರು, ನಮ್ಮ ಅಕ್ಷೋಭ್ಯತೀರ್ಥರ ವಿದ್ಯಾಗುರುಗಳು ಮಧ್ವ ಸಿದ್ಧಾಂತವನ್ನ ಗಗನದೆತ್ತರಕ್ಕೆ ಎತ್ತಿ ಹಿಡಿದು ಇಂದು ಯಾರು ಸಿದ್ಧಾಂತವನ್ನ ಓದ್ತಾರೆ, ಶ್ರೀಮದ್ ಆಚಾರ್ಯರ ಶಿಷ್ಯರು ಅಂತ ಹೇಳ್ತಾರೆ, ಅವರೆಲ್ಲರಿಂದಲೂ ಮಾನ್ಯರಾದ ಏಕೈಕ ಗುರುಗಳು ಅಂತಂದ್ರೆ ನಮ್ಮ ಶ್ರೀ ಪದ್ಮನಾಭ ತೀರ್ಥರು ಎನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಶ್ರೀಮದ್ ಸುಮಧ್ವ ವಿಜಯದಲ್ಲಿ ಅಷ್ಟಮಠಾಧೀಶರನ್ನ ಎಷ್ಟು ವಿಶೇಷಣಗಳಿಂದ ವರ್ಣಿಸಿದ್ದಾರೆ, ಅದಕ್ಕಿಂತ ಹೆಚ್ಚು ವಿಶೇಷಣಗಳನ್ನ ಶ್ರೀಮದ್ ಪದ್ಮನಾಭ ತೀರ್ಥರನ್ನ ವರ್ಣಿಸುವ ಮೂಲಕ ನಾರಾಯಣ ಪಂಡಿತಾಚಾರ್ಯರು ಶ್ರೀ ಗುರುಗಳ ವಿದ್ವತ್ತು, ಶಾಸ್ತ್ರ ಸಂರಕ್ಷಣೆಯ ದೀಕ್ಷೆ, ಶ್ರೀಮದ್ ಆಚಾರ್ಯರು ಮಾಡಿದ ಪರಮಾನುಗ್ರಹ, ತನ್ಮೂಲಕ ಮುಂದಿನ ಸಿದ್ಧಾಂತ ಗ್ರಂಥಗಳ ರಚನೆಗೆ, ವ್ಯಾಖ್ಯಾನ ಪರಂಪರೆಗೆ ಆದಿ ಟೀಕೆಯನ್ನು ಬರೆಯುವ ಮೂಲಕ ಸತ್ಸಿದ್ಧಾಂತವನ್ನ, ತತ್ವವಾದವನ್ನ ಜಗತ್ತಿನ ಉದ್ದಗಲಕ್ಕೂ ಇಂದು ತಲುಪಿದರೆ ಅದಕ್ಕೆ ಬೇಕಾದ ಸಿದ್ಧತೆಯನ್ನ ಅಂದಿನಿಂದಲೇ ಮಾಡಿದ್ರು ನಮ್ಮ ಶ್ರೀ ಪದ್ಮನಾಭ ತೀರ್ಥರು. ಅವರು ಉಡುಪಿಯಲ್ಲಿ ಇರಬಹುದಾಗಿತ್ತು, ಬದರಿಯಲ್ಲಿ ಇರಬಹುದಾಗಿತ್ತು, ಶ್ರೀರಂಗದಲ್ಲಿ ಇರಬಹುದಾಗಿತ್ತು, ತಿರುಪತಿಯಲ್ಲಿ ಇರಬಹುದಾಗಿತ್ತು. ಎಲ್ಲವೂ ಶ್ರೀಮದ್ ಆಚಾರ್ಯರು ನೆಲೆಸಿದ್ದ ಸ್ಥಳಗಳೇ ಆಗಿದ್ದುವು. ಆದರೂ ಕೂಡ ದಕ್ಷಿಣ ಭಾರತದ ಮಧ್ಯ ಕೇಂದ್ರ, ನೀವು ಉದ್ದ ಅಡ್ಡ ಅಕ್ಷಾಂಶ ರೇಖಾಂಶ ಹಾಕಿ ನೋಡಿ, ಈ ಯಾವ ನವವೃಂದಾವನ ಕ್ಷೇತ್ರ ಬರುತ್ತೆ, ಇದು ಎಂದೆಂದಿಗೂ ಕೂಡ ಸಾಮ್ರಾಜ್ಯವನ್ನ ಆಳುವಂತಹ ಭೂಮಿ. ಕಿಷ್ಕಿಂಧೆಯ ಕಾಲದಲ್ಲಿ ರಾಮ ಆಳಿದ, ರಾಮಭಕ್ತನಾದ ಸುಗ್ರೀವ ಆಳಿದ, ಹನುಮಂತ ದೇವರ ನೇತೃತ್ವದಲ್ಲಿ ಮುಂದೆ ನಮ್ಮ ಇವರ ಕಂಪಿಲರಾಯನ ಕಾಲಕ್ಕೆ, ಆನೆಗೊಂದಿಯ ರಾಜರುಗಳ ಕಾಲಕ್ಕೆ ಶ್ರೀಮದ್ ಪದ್ಮನಾಭ ತೀರ್ಥರು ಬಂದರು. ಶ್ರೀಮದ್ ಪದ್ಮನಾಭ ತೀರ್ಥರು ಅವತಾರ ಪರಿಸಮಾಪ್ತಿ ಮಾಡಿದ ಕೆಲವೇ ದಿವಸಗಳಲ್ಲಿ ಆನೆಗೊಂದಿಯ ಸಾಮ್ರಾಜ್ಯ ಮುಳುಗಿ ಹೋದಾಗ, ಇದೇನಪ್ಪ ದೊಡ್ಡ ಗುರುಗಳನ್ನು ಆಶ್ರಯಿಸಿದ್ರು ಕೂಡ ನಮ್ಮ ಪಾಲಿಗೆ ಕಷ್ಟ ತಪ್ಪಲಿಲ್ವಲ್ಲ ಅಂತ ಜನ ಪೇಚಾಡಿಕೊಳ್ಳೋದ್ರ ಒಳಗಾಗಿ ಅಕ್ಷೋಭ್ಯ ತೀರ್ಥರ ವಿದ್ಯಾರಣ್ಯರ ನೇತೃತ್ವದಲ್ಲಿ ಪದ್ಮನಾಭ ತೀರ್ಥರ ಮಾರ್ಗದರ್ಶನದಿಂದಲೇ, ಅವರು ಇದ್ದಾಗ ಏನು ಮಾರ್ಗದರ್ಶನ ಮಾಡಿದ್ರು ಅದರಿಂದಲೇ ಮತ್ತೆ ವಿಜಯನಗರ ಸಾಮ್ರಾಜ್ಯ ಬೆಳೀತು. ಹೇಗೆ ಬೆಳೀತು ಅಂದ್ರೆ ಮರೆಯಲಾರದ ಸಾಮ್ರಾಜ್ಯ, ಮರೆಯಬಾರದ ಸಾಮ್ರಾಜ್ಯ ಎನ್ನುವಂತೆ ಮೆರೀತು. ಮುಂದೆ ಶೇಷಚಂದ್ರಿಕಾಚಾರ್ಯರು ಬರೆಸಿದ ಶಾಸನದಲ್ಲಿ ಹೇಳ್ತಾರೆ, ಕೃಷ್ಣ ರಾಯ ಸಭಾ ಮಧ್ಯೆ ಪೂಜಿತ ಇಷ್ಟದೈವವತ್ ಅಂತ. ಅಂತಹ ಶ್ರೀಮದ್ ವ್ಯಾಸರಾಜ ಗುರು ಸಾರ್ವಭೌಮರು ಮತ್ತೆ 6 ಜನ ಚಕ್ರವರ್ತಿಗಳಾಗಿ ಮತ್ತೆ ರಾಜಧಾನಿಯಾಗಿ ಇದು ಮೆರೀತು. ಆದ್ದರಿಂದಲೇ ಭಾವಿ ಸಮೀರ ವಾದಿರಾಜ ಗುರು ಸಾರ್ವಭೌಮರು ಹಿಂದಿನ ಮಾತುಗಳು ಬೇಡ, ಮುಂದಿನ ಮಾತುಗಳು ಬೇಡ, ಒಂದು ಮುತ್ತಿನಂತಹ ಮಾತನ್ನು ಹೇಳ್ತೀನಿ ನೋಡಿ, ಎಂದೆಂದಿಗೂ ಇದು ರಾಜಧಾನಿ ಜಯತಿ ಸಾ ಗಜಗಹ್ವರ ಸಂಹಿತ ಯತ್ರ ಭಾಂತಿ ಗಜಾಹ ಮಧ್ವರಾಧಾಂತ ಧರಣೀಧರಾಹ ಅಂತ ಹೇಳುವ ಮೂಲಕ ಸಾಮ್ರಾಜ್ಯಗಳು ಉದಿಸ್ತವೆ, ಅಳಿತವೆ, ಆದರೆ ತತ್ವಜ್ಞಾನದ ಸಾಮ್ರಾಜ್ಯ ಎಂದೆಂದಿಗೂ ಶಾಶ್ವತ. ನಮಗೆ ರಾಜ್ಯಗಳು ಬೇಕಿಲ್ಲ, ಶಸ್ತ್ರಗಳು ಬೇಕಿಲ್ಲ, ಶಾಸ್ತ್ರಗಳೇ ಸಾಕು. ಶಸ್ತ್ರ ಪ್ರಪಂಚಕ್ಕಿಂತ ಹೆಚ್ಚಿನ ಶಾಂತಿಯನ್ನ, ದಾಂತಿಯನ್ನ, ಭಗವದ್ಭಕ್ತಿಯನ್ನ ಮೂಡಿಸಲಿಕ್ಕೆ ಸಾಧ್ಯ ಅನ್ನೋದನ್ನ ತೋರಿಸಿದ್ದಾರೆ. ಆ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡುವಾಗ ಶ್ರೀಮದ್ ನಾರಾಯಣಾಚಾರ್ಯರು ತಿಳಿಸುತ್ತಾರೆ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಶಿಷ್ಯ ಪ್ರಶಿಷ್ಯಾಹ ಶ್ರೀ ಪದ್ಮನಾಭ ತೀರ್ಥ ಪ್ರಭೃತಯ ಏವ ಗಜಾಹ ಅಂತ ಹೇಳುವ ಮೂಲಕ ನಮ್ಮ ಪದ್ಮನಾಭ ತೀರ್ಥರೇ ಮಾಧ್ವ ಸಾಮ್ರಾಜ್ಯದ ಅಗ್ರಗಣಿಗಳು ಅನ್ನೋದನ್ನ ಮತ್ತೆ ಎತ್ತಿ ಹಿಡಿದಿದ್ದಾರೆ. ಇಂತಹ ಪರಮ ಪವಿತ್ರ ಸ್ಥಳಕ್ಕೆ ನಮ್ಮ ಸನ್ಯಾಸಾಶ್ರಮ ಪಟ್ಟಾಭಿಷೇಕವಾದ ನಂತರ ಮೊದಲ ಬಾರಿಗೆ ನಾವಿಲ್ಲಿ ಬರ್ತಾ ಇದ್ದೇವೆ. ಹಾಗೆ ಬರ್ತಕ್ಕಂತಹ ಪ್ರಸಂಗದಲ್ಲಿ ನಮ್ಮನ್ನ ಪ್ರೀತಿಯಿಂದ ಕರೆಸಿದಂತಹ ಜಗದ್ಗುರು ಶ್ರೀ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ
ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ಪ್ರಸ್ತುತ ಪೀಠಾಧಿಪತಿಗಳಾದ ನಮ್ಮ ಶ್ರೀ ಶ್ರೀ ಪೂಜ್ಯರಾದ ಸುಬುಧೇಂದ್ರ ಸ್ವಾಮಿಗಳವರು ನಮ್ಮನ್ನ ಪ್ರೀತಿಯಿಂದ ಇಲ್ಲಿಗೆ ಕರೆಸಿದರು. ನನಗೆ ನನ್ನ ಬಾಲ್ಯದ ಒಂದು ಪ್ರಾಚೀನ ಘಟನೆ ನೆನಪಾಗ್ತಾ ಇದೆ. ಪೂರ್ವಾಶ್ರಮದ ಹಲವಾರು ವಿಷಯಗಳನ್ನು ಯತಿಗಳು ಸ್ಮರಿಸಬಾರದು, ಆದರೆ ಸ್ಮರಿಸಲೇಬೇಕಾದ ಘಟನೆಗಳು ನಡೆದಾಗ ಸ್ಮರಿಸಲೇಬೇಕು. ಯಾಕೆ ಅಂತಂದ್ರೆ ನಮ್ಮ ಪರಮ ಗುರುಗಳು ಶ್ರೀ ಶ್ರೀ ರಘುಮಾನ್ಯ ತೀರ್ಥ ಶ್ರೀಪಾದಂಗಳವರು ಅಂದಿನ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ಪೀಠಾಧಿಪತಿಗಳಾಗಿದ್ದ ಶ್ರೀ ಶ್ರೀ ಸುಜೇಂದ್ರ ತೀರ್ಥ ಶ್ರೀಪಾದಂಗಳವರ ಪ್ರೀತಿಯ ಆಮಂತ್ರಣದ ಮೇರೆಗೆ ಇದೇ ವೃಂದಾವನ ಗಡ್ಡೆಗೆ ಬಂದು ಇದೇ ಪದ್ಮನಾಭ ತೀರ್ಥರನ್ನ ಮುಟ್ಟಿ ಪೂಜೆ ಮಾಡಿ ರಾಮನರಸಿಂಹದೇವರ ಮಹಾಭಿಷೇಕವನ್ನ, ರಾಮನವಮಿ ಮಹಾಭಿಷೇಕವನ್ನ ಈ ಕ್ಷೇತ್ರದಲ್ಲಿ ಮಾಡಿ ಕವೀಂದ್ರ ತೀರ್ಥರ ಆರಾಧನೆಯನ್ನು ಆಚರಿಸಿದ್ದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ. ನಾವು ನವವೃಂದಾವನಕ್ಕೆ ಹೊರಟಿದ್ದೀವಿ, ಪದ್ಮನಾಭ ತೀರ್ಥರ ಆರಾಧನೆಗೆ ಸ್ವಾಮಿಗಳವರು ಕರೆದಿದ್ದಾರೆ ಅಂತ ಹೇಳಿದರೆ ನಮ್ಮ ಗುರುಗಳ ಹರಿದ್ವಾರದಿಂದ ಮನಃಪೂರ್ವಕವಾಗಿ ಆಶೀರ್ವಾದ ಮಾಡಿ ನಮ್ಮನ್ನ ಕಳಿಸಿಕೊಟ್ಟಿದ್ದಾರೆ. ಇಂತಹ ಸೇವಾ ಭಾಗ್ಯ ಜನ್ಮ ಜನ್ಮಕ್ಕೆ ನಮಗೆ ಇರಲಿ. ನಮ್ಮ ಪೂರ್ವ ಪರಂಪರೆಯ ಗುರುಗಳನ್ನ ತನ್ಮೂಲಕ ಜಗತ್ತಿನಲ್ಲಿ ಇರತಕ್ಕಂತಹ ಎಲ್ಲ ಕ್ಷೋಭೆಗಳು ನಿವಾರಣೆಯಾಗಿ ಯಾವ ಅಕ್ಷೋಭ್ಯ ತೀರ್ಥರ ಹೆಸರನ್ನ ಸ್ಮರಣೆ ಮಾಡಿದರೆ ಕೋಟಿ ದುಃಖಗಳನ್ನು ಗೆಲ್ಲುವಂತಹ, ಕೋಟಿ ಕಷ್ಟಗಳನ್ನು ಗೆಲ್ಲುವಂತಹ ಒಂದು ಧೈರ್ಯ ಬರ್ತದೆ, ಸ್ಥೈರ್ಯ ಬರ್ತದೆ. ಅದು ನಮ್ಮ ಹಿಂದೂ ಜನಾಂಗದಲ್ಲಿ, ಭಾರತೀಯರಲ್ಲಿ ನೆಲೆಸಲಿ. ಲೋಕದಲ್ಲಿ ಕ್ಷೋಭೆಯನ್ನ ನೋಡ್ತಾ ಇದ್ದೇವೆ. ಅಂತಹ ಕ್ಷೋಭೆಗಳು ನಿವಾರಣೆ ಆಗಬೇಕು ಅಂತಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಬೇಕು. ತನ್ಮೂಲಕ ಜಗತ್ತಿಗೆ ಒಂದು ಉತ್ತಮ ಸಂದೇಶವನ್ನ, ಭಾರತೀಯತೆಯನ್ನ ಸಾರಬೇಕಾಗಿದೆ. ಅದಕ್ಕೆ ಬೇಕಾದಂತಹ ಶಸ್ತ್ರವಿದ್ಯೆ ಮತ್ತು ರಾಜಕಾರಣ ಅಂತ ಅನ್ನಬಾರದನ್ನ, ಆ ಪದ ಮಲಿನವಾಗಿ ಹೋಗಿದೆ. ಅದಕ್ಕೆ ಬದಲಾಗಿ ರಾಜತಾಂತ್ರಿಕತೆ, ಅದನ್ನ ಬಲ್ಲವರಾಗಿದ್ರು ಗುರುಗಳು. ದೂರದ ಗೋದಾವರಿ ತೀರದಿಂದ ಬಂದು ಇಲ್ಲಿಯ ಸಾಮ್ರಾಜ್ಯಗಳನ್ನ ರಕ್ಷಣೆ ಮಾಡಿ ಇಂದಿಗೂ ಅವರ ತಪಸ್ಸು ನಮ್ಮನ್ನೆಲ್ಲ ಕಾಯ್ತಾ ಇದೆ. ಅಂತಹ ಪದ್ಮನಾಭ ತೀರ್ಥರ ಈ ಆರಾಧನೆ 2025ರ ಆರಾಧನೆ ಇತಿಹಾಸದಲ್ಲಿ ದಾಖಲಾಗುವಂತೆ ಉತ್ತಮ ಸನ್ನಿವೇಶವನ್ನ, ಸಂದೇಶಗಳನ್ನ ಜಗತ್ತಿಗೆ ಕೊಡಲಿ ಅಂತ ಪ್ರಾರ್ಥಿಸಿ ನಾವು ನಾರಾಯಣ ಸ್ಮರಣೆ ಮಾಡ್ತಾ ಇದ್ದೇವೆ. ನಾಳೆ ದಿವಸ ಇದ್ದು ನಮ್ಮ ರಾಮನರಸಿಂಹದೇವರ ಪೂಜಾ ಆರಾಧನೆ, ಪದ್ಮನಾಭ ತೀರ್ಥರ ಯಥೋಚಿತವಾದ ಸೇವೆಯನ್ನ ಮಾಡಿ ನಾಳೆ ಆರಾಧನೆ ಮುಗಿಸಿಕೊಂಡು ಮುಂದಕ್ಕೆ ಬಾಳಗಾರ ಕ್ಷೇತ್ರಕ್ಕೆ ಹೊರಟಿದ್ದೇವೆ. ನಮ್ಮ ಶ್ರೀಮದ್ ಆರ್ಯ ಅಕ್ಷೋಭ್ಯ ತೀರ್ಥರ 660ನೇ ಆರಾಧನಾ ವರ್ಷ ಇದು. ಆ ನಿಮಿತ್ತದಿಂದ ವರ್ಷ ಪೂರ್ತಿ ತಿಂಗಳಿಗೆ ಒಂದು ಜ್ಞಾನ ಕಾರ್ಯವನ್ನ ನಾವು ಮಾಡಿಕೊಂಡು ಬಂದಿದ್ದೇವೆ ನಮ್ಮ ಗುರುಗಳ ಆಶೀರ್ವಾದದಿಂದ. ಅದರ ಸಮಾರೋಪ ಸಮಾರಂಭ ನಾಳೆ ಡಿಸೆಂಬರ್ 5ನೇ ತಾರೀಕಿನಿಂದ 9ನೇ ತಾರೀಕಿನವರೆಗೂ ಪಂಚರಾತ್ರೋತ್ಸವವಾಗಿ ಬಾಳಗಾರ ಕ್ಷೇತ್ರದಲ್ಲಿ ಆಚರಿಸ್ತಾ ಇದ್ದೇವೆ. ನಮ್ಮ ಪರಂಪರೆಯ ಪೂರ್ವ ಗುರುಗಳ 10 ವೃಂದಾವನಗಳಲ್ಲಿ ಕೆಲವು ವೃಂದಾವನಗಳು ಶಿಥಿಲವಾಗಿದ್ದ ಕಾರಣದಿಂದ, ನದಿ ತೀರ ಆದ್ದರಿಂದ, ಭೂಕುಸಿತ ಆದ್ದರಿಂದ ಅದೆಲ್ಲದರ ಪುನರ್ ನಿರ್ಮಾಣ ಆಗಿದೆ ನಮ್ಮ ಗುರುಗಳ ಅನುಗ್ರಹದಿಂದ. ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು. ಅಕ್ಷೋಭ್ಯ ತೀರ್ಥರ 661ನೇ ಆರಾಧನೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಕೂಡ ಆಮಂತ್ರಣ ಮಾಡಿ ಎಲ್ಲರಿಗೂ ಶ್ರೇಯಸ್ಸನ್ನು ಕೋರಿ ನಾರಾಯಣ ಸ್ಮರಣೆ ಮಾಡ್ತೇವೆ.